स्वागत है आपका बी न्यूज़ नेशन में। मैं हूं खुर्शीद आलम। और तारीख़ी बीजापुर शहर में महानगर पालिका के 2024 की ये पहली जो जनरल बॉडी मीटिंग आज होने जा रही है। जो जनरल बॉडी मीटिंग होने जा रही है मेयर महजबिन वारती साहिबा और उप मेयर दिनेश हल्ली, इनके अगुवाई में जो है पहली मीटिंग, जो जेबी की पहली मीटिंग आज महानगर पालिका के सभांगण में रखी गई है। तो आइए आज देखते हैं कि इस पहली मीटिंग में, पहली जनरल बॉडी मीटिंग में क्या क्या निर्णय होते हैं और महानगर पालिका के जो चुनायित कारपोरेटर्स हैं वो अभी आ रहे हैं और इसमें क्या क्या निर्णय होता है और कौन कौन से फ़ैसले होते हैं। बीजापुर शहर को खूबसूरत बनाने के लिए क्या क्या स्कीमें होती हैं और क्या कुछ होता है, साइलेंट मीटिंग चलती है या हंगामा होता है, इसकी पल पल की जानकारी हम आपको देंगे। ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರಥಮವಾಗಿ ನಾನು ಇನ್ನೊಂದು ಸಾರಿ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸಭೆಯಲ್ಲಿ ನಮ್ಮ ನಗರದ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ಪಾಲಿಕೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ಮಹಾನಗರ ಪಾಲಿಕೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿ ಮಾನ್ಯ ಶ್ರೀ ಸುರಗೌಡ ಬಿ ಪಾಟೀಲ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರನ್ನು ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಈ ಒಂದು ಸಭೆಯಲ್ಲಿ ನಮ್ಮ ಪಾಲಿಕೆಯ ಗೌರವಾನ್ವಿತ ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ನಮ್ಮ ಪಾಲಿಕೆ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ ನಮಸ್ಕಾರ. ನಮ್ಮ ಎಂ.ಇ. ಪಾಟೀಲ್ ಸರ್ ಅವ್ರಿಗೆ ಮತ್ತು ಕಟಪ್ಪ ಸರ್ ಅವ್ರಿಗೆ ಮತ್ತು ಸುನಿಲ್ ಗೌಡ ಸರ್ ಅವ್ರಿಗೆ ಮತ್ತು ಬಸವಗೌಡ ಪಾಟೀಲ್ ಅವರಿಗೆ ಮತ್ತು ಪ್ರಕಾಶ್ ರಾಠೋಡ್ ಅವರಿಗೆ ನಮ್ಮ ಎಲ್ಲರೂ ಮೆಂಬರ್ ಕೂಡಿ ನನಗೆ ಮೇಯರ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ನಾನು ಇಡೀ ಬಿಜಾಪುರಿನಲ್ಲಿ ಏನೇನು ಕೆಲಸ ಇದೆ ನಾ ಎಲ್ಲ ಹಿರಿಯವರು ತಗೊಂಡು ಎಲ್ಲ ಮಾಡ್ತೀನಿ ಅಂತ ನಮ್ಗೆ ಎಲ್ಲರೂ ಮಾಡಿಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 24ರಂದು ಆಯೋಜಿಸಿದ ಬಿಜಾಪುರ ಮಹಾನಗರ ಪಾಲಿಕೆಯ ಮೊದಲನೆಯ ಸಾಮಾನ್ಯ ಸಭೆಗೆ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಪಾಲಿಕೆಯ ಎಲ್ಲ ಚುನಾಯಿತ ಸದಸ್ಯರಿಗೂ ಮತ್ತು ಬಿಜಾಪುರ ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಆತ್ಮೀಯವಾಗಿ ಸ್ವಾಗತಿಸುವುದರ ಜೊತೆಗೆ ಬರುವ ದಿನಗಳಲ್ಲಿ ಬಿಜಾಪುರ ಮಹಾನಗರ ಪಾಲಿಕೆಯನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲು ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೆಚ್ಚಿನ ಒತ್ತನ್ನು ಕೊಡುತ್ತಾ ಬಿಜಾಪುರ ಮಹಾನಗರ ಪಾಲಿಕೆಯನ್ನು ಹೆಚ್ಚಿನ ಅನುದಾನ ಬಿಡುಗಡೆಗೊಳಿಸಲು ವಿನಂತಿಸಿರುತ್ತೇನೆ. ನಿರ್ಮಾಣ ಮಾಡಲು 500 ಕೋಟಿ ವಿಶೇಷ ಅನುದಾನ ಮಂಜೂರು ಮಾಡುವ ಕುರಿತು ಮಾನ್ಯ ಬಿಜಾಪುರ ವಿಶ್ವ ಪ್ರಸಿದ್ಧ ಗೋಲ್ಗುಮ್ಮಟ ಐತಿಹಾಸಿಕ ಸ್ಮಾರಕಗಳ ಮಹಾನಗರದ ಜಿಲ್ಲಾ ಕೇಂದ್ರ ಹಾಗೂ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಮತ್ತು ಪ್ರಸಕ್ತವಾಗಿ ಸುಮಾರು 4,50,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತದೆ. ಈ ನಗರವು
ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಿದ್ದು ಇಂದಿಗೂ ವಿಶೇಷವಾಗಿ ರಸ್ತೆ, ಚರಂಡಿ, ಒಳಚರಂಡಿ, ಮೇಲ್ಸೇತುವೆ, ನಿಯಮಿತವಾಗಿ ಶುದ್ಧ ಕುಡಿಯುವ ನೀರು ಪೂರೈಕೆ, ಶೌಚಾಲಯಗಳ ನಿರ್ಮಾಣ ಹೀಗೆ ಹಲವಾರು ಸಮಸ್ಯೆಗಳಿಂದ ಬಹುತೇಕ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಹಾಗೂ ಸದರಿ ಸಮಸ್ಯೆಗಳನ್ನು ಪರಿಹರಿಸಲು ಕನಿಷ್ಠ ಕಡೆಗಳಲ್ಲೇ ಆದರೂ ತುರ್ತಾಗಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿರ್ಮಾಣ ಮಾಡುವುದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವಶ್ಯಕವಾಗಿರುತ್ತದೆ ಹಾಗೂ ಸದರಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಿರ್ಮಾಣ ಮಾಡಲು ಅಂದಾಜು 500 ಕೋಟಿ ವಿಶೇಷ ಅನುದಾನ ಅವಶ್ಯಕತೆ ಇರುತ್ತದೆ. ಕಾರಣ ಬಿಜಾಪುರ ನಗರದ ವಿವಿಧ ಅತ್ಯವಶ್ಯಕತೆ ಕಡೆಗಳಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು 500 ಕೋಟಿ ವಿಶೇಷ ಅನುದಾನವನ್ನು ಮಂಜೂರು ಮಾಡಬೇಕಾಗಿ ವಿನಂತಿಸುತ್ತೇವೆ. ಸಮಸ್ಯೆ ಬಗ್ಗೆ ಹರಿಸಲು ಪ್ರಯತ್ನ ಮಾಡುತ್ತೀರಿ ಎಂದು ಪಾಲಿಕೆಯ ಎಲ್ಲ ಸದಸ್ಯರು ವಿನಂತಿಸುತ್ತೇವೆ. ಈಗ ವಿಷಯ ಪೂರ್ವದಲ್ಲಿ ಕೆಲವೊಂದು ಬಿಜಾಪುರ ನಗರದಲ್ಲಿ ಗಂಭೀರ ಸಮಸ್ಯೆಗಳ ಬಗ್ಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳಕ್ಕೆ ನಾನು ಅನುಮತಿಯನ್ನು ಕೇಳುತ್ತೇನೆ. ಸಂತಾಮೂಲದ ವಿಷಯಕ್ಕೆ ಬಂದಿದ್ರೆ ಅದು ಪೂರ್ವದಲ್ಲಿ ಬಹುಶಃ ಇವತ್ತು ಬಿಜಾಪುರ ನಗರದ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಕುಡಿಯೋ ನೀರಿಂದು 24 ತಾಸಿನ. ಈಗಾಗಲೇ ಜಲಮಂಡಳಿ ಅಧಿಕಾರಿಗಳು ಎಲ್ಲ ನಗರಸಭಾ ಸದಸ್ಯರಿಗೆ ಫೋನ್ ಮುಖಾಂತರ ಮಾಡಿ ಇನ್ನು ಮುಂದೆ 9 ದಿವಸಿಗೆ ಗ್ಯಾಪ್ ಮಾಡಿ ನಾವು ನೀರು ಕೊಡ್ತೇವೆ ಅನ್ನುವ ಫೋನ್ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಬಹುಶಃ ಯಾಕಂದ್ರೆ ಇದು ನೂರಾರು ಕೋಟಿ ಖರ್ಚು ಮಾಡೋದಂತ 24/7 ಕುಡಿಯೋ ನೀರಿನ ಯೋಜನೆ. ಇವತ್ತು 9-10 ದಿವಸಿಗೆ ನೀರು ಕೊಡ್ತೀನಿ ಅನ್ನುವ ಏನು ಫೋನ್ ಬರ್ತಲ್ಲ, ಇದು ಬಹಳ ಕೇವಲವಾದಂತ ವಿಷಯ. ಯಾಕಂದ್ರೆ ಮೊದಲು ನಾವು ಸಾಕಷ್ಟು ಅಂದ್ರೆ 8-9 ದಿವಸಿಗೆ ಈ 24/7 ಏನು ಯೋಜನೆ ಆಗುವ ಪೂರ್ವದಲ್ಲಿ 10-11 ದಿವಸಕ್ಕೆ ಬರ್ತಿತ್ತು. ಈ ನೂರಾರು ಕೋಟಿ ಖರ್ಚು ಮಾಡಿ ಇವತ್ತು 9-10 ದಿವಸಕ್ಕೆ ನಾವು ನೀರು ಕೊಡ್ತೇವೆ ಅಂದ್ರೆ ಬಹಳ. ಅದಕ್ಕಾಗಿ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ. ಈಗಾಗಲೇ 3 ತಿಂಗಳ ಹಿಂದೆ ನಾವು ನಗರ ಶಾಸಕರ ಒಂದು ಸಭೆ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕರೆದಿತ್ತು. ಯಾಕಂದ್ರೆ ಗಂಭೀರವಾದಂತ ನೀರಿನ ಸಮಸ್ಯೆ 7 ವಾರ್ಡ್ ಈ ಒಂದು ಬುದ್ಧಾಳ ಕೆರೆ ಮುಖಾಂತರ ನೀರು ಹಾಕಬೇಕು, ಅಲ್ಲಿಂದ ಪೂರೈಸಬೇಕು ಅನ್ನುವ ಒಂದು ಯೋಜನೆ ಇದೆ. ಆದರೆ ಇವತ್ತು ಮೊದಲು ಪರವಾಗಿ ಹೇಳ್ತಾ ಇದ್ದೀನಿ. ಈಗ ಈ ಕುಡಿ ನೀರಿನ ಸಮಸ್ಯೆ ಅತ್ಯಂತ ಗಂಭೀರವಾಗಿರುವಂಥದ್ದು. ಇವತ್ತಿನ ಸಭೆಯಲ್ಲಿ ವಿ ವಿಲ್ ರೆಸ್ಟ್ರಿಕ್ಟ್ ಓನ್ಲಿ ಟು ಕುಡಿ ನೀರಿನ ಮಾಡುವಂತೆ ನಾವು ಇದನ್ನ ಜಲಮಂಡಳಿ ಅವ್ರ ಕಡೆ ಬಂದೊಂದು ಸ್ಪಷ್ಟೀಕರಣ ಕೇಳೋದು, ಏನೇನೋ ಆಗಿದೆ ಅಂತ ಕೇಳೋದು, ಅವ್ರಿಂದ ಮೊದಲು ಅರ್ಥ ಮಾಡ್ಕೊಳ್ಳುವಂತೆ. ಅರ್ಥ ಮಾಡೋದು ನನ್ನ ಕಡೆಗೂ ಕೆಲವೊಂದು ವಿಷಯಗಳಿದಾವೆ. ಅಂದರೆ ಅದನ್ನು ನಾನು ಮತ್ತು ನಾವೆಲ್ಲರೂ ಮುಕ್ತವಾಗಿ ಒಂದು ಗಂಟೆಗಳ ಕಾಲ ಒಂದು ದಿವಸ ಕುಡಿ ನೀರಿದೆ ವಿಶೇಷವಾಗಿ ಉಳಿದ ವಿಷಯಗಳು ನಡೀತಿರ್ತದೆ. ಮತ್ತೊಂದು ಭೇಟಿ ನಾನು ಕೂಡ ಬರ್ತಾರೆ, ಏನು ಭಾಳ ಡಿಫ್ರೆನ್ಸ್ ಆಗಿ ನೀವು ಗ್ರಾಂಟ್ ಕೇಳಿದ್ರಿ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಏನು ಸುರೇಶ್ ಅವ್ರಿಗೆ ಒಂದ್ಸಲ ನೀವು ಬರಾಕತ್ತಾರೆ ಬೆಂಗಳೂರಿಗೆ, ನಾನೀಗ ನಿಮ್ಗೆ ಹೇಳ್ತೀನಿ, ಅವ್ನು ಭೇಟಿ ಮಾಡಿಸಿ ನಿಮ್ಮ ಒಂದು ಮನವರಿಕೆ ಆದ ಮೊದಲೇ ನೀವು 500 ಕೋಟಿ ರೂಪಾಯಿ ಕೊಟ್ಟರೆ ಆಗಲ್ಲ. ಅದಕ್ಕೆ ಒಂದು ಆ್ಯಕ್ಷನ್ ಪ್ಲಾನ್ ಬೇಕಾಗ್ತದೆ. 500 ಕೋಟಿಯಲ್ಲಿ ನೀವು ಏನೇನು ಮಾಡ್ತೀರಪ್ಪ ಅನ್ನೋದು ಹೇಳಬೇಕಾಗ್ತದೆ. ಸುಮ್ಮನೆ ಒಂದು ಕಾಗದ ಕೊಟ್ಬಿಟ್ರೆ 500 ಕೋಟಿ ರೂಪಾಯಿ ಕೊಡೋದು ಏನಕ್ಕಪ್ಪ 500 ಕೋಟಿ ಕೇಳ್ತಾರೆ. ಕುಡಿ ನೀರಿನದಕ್ಕೆ ಇನ್ನೊಂದು ಸ್ಟೇಜ್ ವಾಟರು ನನಗನ್ಸ್ಬಿಟ್ಟಿಗೆ ನನಗನ್ಸ್ಬಿಟ್ಟು ಇನ್ನೊಂದು ಸ್ಟೇಜ್ ಲೈನ್ ಬೇಕಾದ್ರೆ ಅದಲ್ಲಪ್ಪ, ಅದು ಬೇರೆ. ಅದು 50 ಹೊಸ ಏನು ಕಾಲೇಜ್ ಸ್ಟೇಜ್ 1 ಸ್ಟೇಜ್ 2 ಸ್ಟೇಜ್ 3 ಮಾಡ್ತಾರಲ್ಲ, ಇನ್ನೊಂದು ಪ್ಯಾರಲ್ ಲೈನು ಬೇಕಾಗ್ತದೆ. ಇಂದ ನಾಳೆ ಈಗ ನೀವು ಯಾವಾಗಲೂ ವಿಚಾರ ಮಾಡೋದ್ರೆ ನೆಕ್ಸ್ಟ್ 25 ಇಯರ್ಸ್ ಅಲ್ಲ 50 ಇಯರ್ಸ್ ವಿಚಾರ ಮಾಡ್ಬೇಕು. ಈಗ ನೆಕ್ಸ್ಟ್ 25 ಇಯರ್ಸ್ ಅಲ್ಲ ಯೋಜನೆ ಆಗ್ಬಿಟ್ರೆ 25 ಇಯರ್ಸ್ ಆಗಿರ್ಬೇಕಲ್ಲ. ನಾವು ನೋಡಿದ್ದೀವಿ ಅದನ್ನೆಲ್ಲ. ಹೀಗಾಗಿ ಅದು ಸ್ಟೇಜ್ ಆಗಬೇಕು, ಏನಾಗಬೇಕು, ರಸ್ತೆಗಳು ಏನಾಗಬೇಕು, ಡ್ರೈನೇಜಸ್ ಏನಾಗಬೇಕು, ಒಂದು ಪರಿಪೂರ್ಣವಾದಂಥ ಒಂದು ಎಲ್ಲರೂ ಕೂತ್ಕೊಂಡು ಎಲ್ಲ ಕಾರ್ಪೊರೇಟರ್ಸ್ ಕೂತ್ಕೊಂಡು ಪಕ್ಷಾತೀತವಾಗಿ ಎಲ್ಲರೂ ಕಾರ್ಪೊರೇಟರ್ಸ್ ಕೂತ್ಕೊಂಡು ಸಮಗ್ರ ಬಿಜೆಪಿ ಅಭಿವೃದ್ಧಿಗೆ ಏನಾಗಬೇಕು ಅನ್ನೋದನ್ನ ಇದು ಮಾಡಿ ಉಳಿದ ವಿಚಾರಗಳದ್ದು ಕೆಲವೊಂದು
ನಮ್ಮ ಗೋಲ್ ಗುಂಬಜ್ ಆಗಲಿ, ಇಬ್ರಾಹಿಂ ಆಗಲಿ, ನಮ್ಮ ಏನು ಮಾನ್ಯುಮೆಂಟ್ಸ್ ಅದಾವು. ಈ ಮಾನ್ಯುಮೆಂಟ್ಸ್ ದಿವಸ ನಾವು ಭಾಳ ನಿರೀಕ್ಷೆ ಮಾಡಿ ಮೊನ್ನೆ ಇಲ್ಲಿವರೆಗೆ ನಮ್ಮ ಬೇಲೂರು ಹಳಿಗಳಿಗೂ ಕೂಡ ಇನ್ಕ್ಲೂಡ್ ಆಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ನಾಗ ನಮ್ಮ ಆಗಿಲ್ಲ ಇವತ್ತನ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವರು ಮತ್ತು ಇಲ್ಲಿ ರಾಜ್ಯ ಜಿಲ್ಲಾಧಿಕಾರಿಗಳು ಕೋರ್ಡಿನೇಷನ್ ಮಾಡಿಕೊಂಡು ನಮ್ಮ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿಬಿಡಿದ್ರೆ ಒಂದು ಡೆವಲಪ್ಮೆಂಟ್ಗೂ ಕೂಡ ಪ್ರವಾಸಿಗರು ಬರ್ತಾರೆ, ಫಂಡ್ಸು ಬರ್ತದೆ. ಆಮೇಲೆ ವರ್ಲ್ಡ್ ಹೆರಿಟೇಜ್ ಆದಮೇಲೆ ಅದು ಸ್ವಲ್ಪ ಇದನ್ನು ಕೂಡ ಇಂಪ್ರೂವ್ ಆಗ್ತದೆ. ಆ ದಿಶೆಯಲ್ಲಿ ಕೂಡ ನಾವು ಇದು ಮಾಡಬೇಕಾಗಿದೆ. ಮತ್ತು ನಮ್ದು ಇನ್ನೂ ಕೂಡ ಏನು ನಿಮ್ಮ ಈಗ ಸ್ವಚ್ಛ ಭಾರತ್ ಇದ್ರಾಗ ಅಲ್ಲಿನೂ ಕೂಡ ಈಗ ಮೈಸೂರು ಹೆಂಗಿದಲ್ಲ, ವಿಜಯಪುರ ಕೂಡ ಇವತ್ತು ಇದು ಆಗಬೇಕು. ಇಂಥ ವಿಚಾರಗಳು ಭಾಳಷ್ಟು ಇದಾವೆ. ನಾನು ಕೂಡ ಚರ್ಚೆ ಮಾಡ್ತೀನಿ. ನಾನು ಪೂರಕವಾಗಿ ನಿಮಗೆ ಬೆಂಬಲಿಸಿ ನಾನು ಮಾತಾಡ್ತಾ ಇದ್ದೀನಿ. ಅಷ್ಟೇನು ಮಾತಾಡಿ ಆಮೇಲೆ ವಾಟರ್ ಪೂರ್ಣ ಮಾತಾಡ್ತೀನಿ. ನೀವು ಪ್ರಾಸ್ತಾವಿಕ ನೀವೇನು ಹೇಳೋದು ಪಿನ್ ಪಾಯಿಂಟ್ ಹೇಳಿದ್ರೆ ಅಷ್ಟೇ, ಇದು ಬೇಡ ಅಂತ. ಅಲ್ಲ ಈಗ ಫಸ್ಟ್ ಕುಡಿ ನೀರು ಅಂತ ಹೇಳ್ರಿ, ಫಸ್ಟ್ ಕುಡಿ ನೀರು ಕರೆಕ್ಟಾಗಿ ಹೇಳೋದು ಹೇಳಿ. ವಿಜಯಪುರ ಮಹಾನಗರ ಪಾಲಿಕೆಯಿಂದ ಸಾಮಾನ್ಯ ಸಭೆಯಲ್ಲಿ ನಮ್ಮ ಸದಸ್ಯರಾದ ರಾಜಶೇಖರ ಪ್ರಕಾರ ಮಹಾನಗರ ಪಾಲಿಕೆಯ ಈಗಾಗಲೇ 97,738 ಆಸ್ತಿಗಳು ನಮ್ಮಲ್ಲಿ ಆಸ್ತಿ ತೆರಿಗೆಯಲ್ಲಿ ತೆಗೆದುಕೊಂಡಿದ್ದೀವಿ. ಸುಮಾರು 1,20,000 ಆಸ್ತಿಗಳು ನಾವು ಕಂಡುಹಿಡಿದಿದ್ದೀವಿ. ಆದರೆ ಕಾನೂನು ಬಾಹಿರ ಬಡಾವಣೆ ಆಗಿರುವುದರಿಂದ ಸರ್ಕಾರದ ಮಟ್ಟದಲ್ಲಿ ಈಗ ಏನು ಮಹಾನಗರ ಪಾಲಿಕೆಗೆ ಕಾಯ್ದೆಯಲ್ಲಿ ಬಿಬಿಎಂಪಿ ಮಾದರಿಯ ಪ್ರಕಾರ ಬಿ ಖಾತೆಯನ್ನು ಅಳವಡಿಸಬೇಕನ್ನ ಅನ್ನೋ ದೃಷ್ಟಿಯಿಂದ ಈಗಾಗಲೇ ಪ್ರಸ್ತಾವನೆ ಸರ್ಕಾರ ಮಟ್ಟದಲ್ಲಿ ಇದೆ. ಅದು ಬಂತು ಅಂದ್ರೆ ನಮ್ಮ ಬೇರೆ ಕಾನೂನು ಬಾಹಿರವಾದಂತಹ ಏನು ಖಾತೆಗಳು ಅದಾವು ಅವೆಲ್ಲರೂ ಕೂಡ ಪಾವತಿಸಿಕೊಳ್ಳಲಿಕ್ಕೆ ಅನುವು ಆಗ್ತದೆ. ಅದು ಸರ್ಕಾರದ ದೃಷ್ಟಿಗಳಲ್ಲಿ ತೀರ್ಮಾನ ಆಗ್ತದೆ. ಜೊತೆಯಲ್ಲಿ ಮಹಾನಗರ ಪಾಲಿಕೆ ತಾವು ಏನು ಹೇಳಿರಿ ಆದಾಯ ಈಗಾಗಲೇ 30 ಕೋಟಿ ಆದಾಯವನ್ನು ನಿರೀಕ್ಷಣೆ ಮಾಡಿ 80% ನಾವು ಆದಾಯವನ್ನು ಸ್ವೀಕೃತ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಹುಮುಖ್ಯವಾಗಿ ನಮ್ಮ ಮಹಾನಗರ ಪಾಲಿಕೆಯ ಮೇಂಟೆನೆನ್ಸ್ ನಾವು ಹೇಳಿಲ್ಲ, ಔಟ್ಸೋರ್ಸ್ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು, ಯುಜುಡಿ ಕಾರ್ಮಿಕರು ಮತ್ತು ಗಾರ್ಡನ್ ಕಾರ್ಮಿಕರು ಮತ್ತು ದಿನನಿತ್ಯದ ಬೀದಿ ದೀಪ ನಿರ್ವಹಣೆ ಇವೆಲ್ಲವೂ ಕೂಡ 2,20,00,000 ಪ್ರತಿ ತಿಂಗಳ ನನಗೆ ನಿರ್ವಹಣೆಗಾಗಿ ನಾನು ಕೈಗೊಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಪೌರ ಕಾರ್ಮಿಕರಿಗೆ ಪ್ರಥಮಾದ್ಯತೆ ನೀಡಿ ನಾವು ವೇತನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗ ಸುಮಾರು ಎಲ್ಲ ವಿಧದ ಪೌರ ಕಾರ್ಮಿಕರು ಬಿಡುಗಡೆ ಮಾಡಿದ್ದೀವಿ. ನೇರ ಪಾವತಿ, ಪರ್ಮನೆಂಟ್ ಪೌರ ಕಾರ್ಮಿಕರು, ಔಟ್ಸೋರ್ಸ್ ಪೌರ ಕಾರ್ಮಿಕರಲ್ಲಿ ಕಳೆದ ವರ್ಷ ಟೆಂಡರ್ ಆಗಿತ್ತು ನಮ್ಮ ಜಸ್ವಾನ್ ಕೇಸಿಂದ ಬೆಂಗಳೂರು ಏಜೆನ್ಸಿಯವರು. ಅವರು ಸರಿಯಾಗಿ ESR PF ತುಂಬದೇ ಇರುವುದರಿಂದ ನಮ್ಮ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಕಳೆದ ತಕ್ಷಣ ಗಮನಕ್ಕೆ ಜಿಲ್ಲಾಧಿಕಾರಿ ಗಮನಕ್ಕೆ, ಸಚಿವರ ಗಮನಕ್ಕೆ ಮತ್ತು ನಮ್ಮ ವಿವಿಧ ಜನತೆ ತಂದರು. ಅವಾಗ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ. ಕಾರ್ಮಿಕರ ಪ್ರಥಮವಾಗಿ ತಾವು ESI ಮತ್ತು PF ಅನ್ನು ಕಡ್ಡಾಯವಾಗಿ ತುಂಬಿದ ನಂತರ ನಾನು ಪಾಲಿಕೆಯಿಂದ ಪೇಮೆಂಟ್ ಮಾಡ್ತೀನಿ ಅಲ್ಲಿ ಪೇಮೆಂಟ್ ಮಾಡಲ್ಲ ಅಂತ ಸೂಚನೆ ಕೊಟ್ಟಿದ್ವಿ. ಹೀಗಾಗಿ ಅವತ್ತು 3 ತಿಂಗಳ ವೇತನ ಪೆಂಡಿಂಗ್ ಇತ್ತು. ಈಗ 2 ತಿಂಗಳ ಪಾಲಿಕೆಗೆ ಅವರು ESI ಮತ್ತು BF ತುಂಬಿ ಸಬ್ಮಿಟ್ ಮಾಡಿದ್ದಾರೆ. ಅವಕಾಶ ಇದೆ. ಈಗ ನಾವು ಪೂಜ್ಯ ಮಹಾಪೌರರು ನೂತನವಾಗಿ ಆಯ್ಕೆ ಆದ ತಕ್ಷಣ ಉಪ ಮಹಾಪೌರರು ಮತ್ತು ಕೆಲವು ಸದಸ್ಯರು ಚರ್ಚೆ ಮಾಡಿದ್ದೀವಿ. ಈಗ ವಾರ್ಡ್ ಸಮಿತಿಗಳನ್ನು ರಚನೆ ಮಾಡಬೇಕಂತ. ವಾರ್ಡ್ ಸಮಿತಿಗಳು ರಚನೆ ಮಾಡುವುದರಿಂದ ನಿಮ್ಮ ಬರುವಂತಹ ವಾರ್ಡ್ ನಲ್ಲಿ ಎಷ್ಟು ಪ್ರಾಪರ್ಟೀಸ್ ಅದಾವು, ಯಾವ ಸೌಲಭ್ಯಗಳು ಏನದಾವ ಬಗ್ಗೆ ಆ ಸಭೆಯಲ್ಲಿ ತೀರ್ಮಾನ ಆಗ್ತದೆ. ಆ ಸಭೆಯಲ್ಲಿಂದೇ ನನ್ನ ಆಕ್ಷನ್ ಕ್ರಿಯೇಟ್ ಆಗ್ತದೆ. ವಾರ್ಡ್ ಸಮಿತಿಯನ್ನು ಕೂಡಲೇ ಈಗ ಆಯ್ಕೆ ಮಾಡುವ ಬಗ್ಗೆ ಈ ಸಭೆಯಲ್ಲಿ ನಾನು ಅಧ್ಯಕ್ಷರ ಮೇಲೆಗೆ ಸಬ್ಜೆಕ್ಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಅದು ಆಯ್ತು ಅಂದ್ರೆ ನಿಮ್ಮ ವಾರ್ಡ್ ಮಟ್ಟದಲ್ಲಿ ನಿಮ್ಮ ತೀರ್ಮಾನಗಳನ್ನು ಕೈಗೊಳ್ಳಿಗಳು ಆಗ್ತದೆ. ಜೊತೆಯಲ್ಲಿ ಸಾಮಾನ್ಯ ಸಭೆಗಳು ಕೂಡ ಕ್ಲೀನ್ ಆಗಿ ನಾವು ಆಕ್ಷನ್ ಪ್ಲಾನ್ ಸಬ್ಮಿಟ್ ಮಾಡಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ಮಾಡ್ತಾ ಇದೀವಿ. ಈಗಾಗಲೇ ಸರ್ ಪ್ಲಾನ್ ಸಬ್ಮಿಟ್ ಮಾಡಿದ್ವಿ ವಾರ್ಡ್ ವೈಸ್. ಈಗ ಹೇಳಿದ ಪ್ರಕಾರ ವಾರ್ಡ್ ವೈಸ್ ಪ್ಲಾನ್ ಮಾಡಿದೀವಿ. ವಿಷಯಾಂತರ ಮಾಡಕ್ ಹೋಗಬೇಡ್ರಿ. ಆ ವಾರ್ಡ್ ಸಮಿತಿದು ಒಂದೊಂದು ಕಾನೂನು ಅದು ಸರ್ ಇವ್ರು ಹಾಗೆ ಹೇಳಿದ್ರು ಗುಂಟಾ ಲೇಔಟ್ಗಳಲ್ಲಿ ಡಬಲ್ ಟ್ಯಾಕ್ಸ್ ಬಿಡಿ ಕುಡಿ ನೀರು ಮಾತಾಡೋದು ಅಲ್ಲ ಅದು ಮತ್ತೆ ಹೊರಟ ನನಗೂ ಬೇರೆ ಕಾರ್ಯಕ್ರಮದ ನಾನು ಹೋಗ್ಬಿಡ್ತೀನಿ. ಸ್ವಲ್ಪ ಮತ್ತೆ ಮುಖ್ಯ ಕುಡಿ ನೀರಿನ ನಾವು ಹೇಳಿದಂಗೆ ರಾಹುಲ್ ಜನವರು ಹೇಳಿದಂಗೆ ಕರ್ನಾಟಕ ಅದು ಕುಡಿ ನೀರಿಂದ ಜಾಸ್ತಿ ಇರೋದ. ಈಗ ಕಮಿಷನರ್ ನಿಮ್ಮ ಕುಡಿ ನೀರಿನ ಏನು ಸಮಸ್ಯೆ ನೀವು ಬಂದು ಹೇಳಿ ಕಾರ್ಪೊರೇಷನ್ ಕಮಿಷನರ್. ಸರ್ ಕುಡಿಯುವ ನೀರಿಂದು ನೇರವಾಗಿ ಹೇಳಿದ್ರೆ ಸ್ಟ್ರೇಟ್ ಹೇಳಿ ಸರ್ ಕುಡಿಯುವ ನೀರಿಂದು ಯಾವುದು ಇದು ಬೇಡ.
35 ವಾರ್ಡ್ಗಳಲ್ಲಿ 21 ವಲಯಗಳನ್ನು ಅವರು ಮಾಡಿದ್ದಾರೆ ಸರ್. ಅದರಲ್ಲಿ ಕೆಲವು 17 ವಲಯಗಳನ್ನು ಮಾತ್ರ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಅದು ಪೂರ್ಣವಾಗಿ ನೀರು ಸರಬರಾಜು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಗೆ ಸೋರ್ಸ್ ಪ್ರಾಬ್ಲಮ್ ಇರೋದ್ರಿಂದ ನೀರು ಸಮಸ್ಯೆ ಆಗ್ತಾ ಇದೆ ಸರ್. ಇದೇ ನಿಟ್ಟಿನಲ್ಲಿ ಈಗಾಗಲೇ ನಮ್ದು 1ನೇ ಹಂತದ ನೀರು ಏನು 7 ಎಕರೆ ನೀರಿತ್ತು ಅದನ್ನು ಕೂಡ ನಮ್ಮ ಕಳೆದ ಕೇಳಿ ಸಭೆಯ ಸೂಚನೆ ಪ್ರಕಾರ ಅದನ್ನು ಕೂಡ ಸಿದ್ಧ ಮಾಡಿ ನಾನು 1ನೇ ತಾರೀಕಿನಿಂದ 1ನೇ ಹಂತ ಸ್ಟಾರ್ಟ್ ಮಾಡಿದ್ರೆ ನಮ್ಮ ನೀರು ಹೆಚ್ಚಿಗೆ ಬರ್ತದೆ ಸರ್. ಈಗಾಗಲೇ ಈಗ 1ನೇ ಹಂತದ ಇವತ್ತಿನವರೆಗೆ ಸ್ಟಾರ್ಟ್ ಆಗಿದೆ ಸರ್. ಈಗ ತಾವಲ್ಲಿ ಕೆಡಿಪಿ ಸಭೆಯಲ್ಲಿ ಸೂಚನೆ ಕೊಟ್ಟ ಬಳಿಕ ಮತ್ತು ಅಪ್ಲೈ ಬಿಜಾಪುರ ಜಿಲ್ಲೆ ಎಷ್ಟು ಪರ್ಟಿಕ್ಯುಲರ್ಲಿ ಶಿಟಾಗಿ ತಾಜ್ ರೋಡಿ ಈ ಎಲ್ಲ ರೋಡಿ ಕ್ಲೀನ್ ಮಾಡಿಸ್ಕೊಡ್ರಿ. ಯಾಕಪ್ಪ ಅಂದ್ರೆ ನಮಗೇನದ ಕ್ಲೀನ್ ಮಾಡಿಸೋದು ಕೊಡೋದಲ್ಲದೆ ಅದಕ್ಕೆ ಮೋಟರ್ ಕೂಡಿಸ್ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಯಾರದು ಮಾತಾಡಬೇಡಲಿ ಸುಮ್ಮನೆ ಪ್ಲೀಸ್. ಈಗ ನಾನು ನಿಮಗೆ ಏನ್ ಕೇಳ್ತೀನಿ, ನಿಮ್ಮ ವಾರ್ಡ್ಸ್ನಾಗ ಈ ಏನು ಬೌಂಡ್ರೀಸ್ ಅಲ್ಲ ಕ್ಲೀನ್ ಮಾಡಿ ಬೌಂಡ್ರೀಸ್, ಈ ಬೌಂಡ್ರಿಗಳಿಂದ ನೀರನ್ನು ಕುಡಿಯಕ್ಕೆ ತಗೋಬೇಕು. ಯಾಕಂದ್ರೆ ಈಗೆಲ್ಲ ಈಗ 84 ML 50 ML 50 ರೂಪಾಯಿ ಬರ್ತದೆ ತಿಳ್ಕೊಂಡು 50 ML ಕುಡಿಯಕ್ಕೆ ಎಷ್ಟು ಇರ್ತದೆ ಒಬ್ಬ ಜನಕ್ಕೆ? ಮತ್ತೆ 1 ಲೀಟರ್ ಮೇನ್ ಖರ್ಚಾಗೋದು ಯಾವುದು? ಸ್ನಾನ ಮಾಡಾಕ, ಬಟ್ಟೆ ಒಗ್ಯಾಕ, ಪಾತ್ರೆ ತೊಳ್ಯಾಕ, ಇದಕ್ಕೆ ಮೇನ್ ಖರ್ಚಾಗೋದು ಮನೆ ಕ್ಲೀನ್ ಮಾಡಾಕ ಅಂತೇಳಿ. ಈ ನೀರನ್ನ ಅಟ್ಲೀಸ್ಟ್ ನಾವು ಜನರಲೈಸ್ ಮಾಡಿ, ನಾವು 18 ನಾವು ಸ್ವಲ್ಪ ಕಡೆ 4-5 ವರ್ಷ ಲಕ್ಷ ಹಾಕಿಲ್ಲ. ಈಗ ನಾನು ಕೂಡ ಒಂದು ಸ್ವಲ್ಪ ವಿಸಿಟ್ ಮಾಡ್ತೀನಿ, ಎಲ್ಲ ಇನ್ನೂ ಬರಕತ್ತಿಲ್ಲ ಅಂತ ಎಲ್ಲರೂ ಭಾಳ ಆ ನೀರು ನಾವು ಅಷ್ಟು ಬಳಸ್ಕೊಂಡು ಅಂದ್ರೆ ಅಷ್ಟು ಲೋಡಿಗೆ ಕಡಿಮೆ ಆಗುತ್ತೆ. ಈ ಎಲ್ಲ ಬೌಂಡ್ರೀಸ್ ಒಂದು 5 ಮೇಲೆ ಹೊಂದಾಗಿರುತ್ತೆ. ಬಟ್ಟೆ ಒಗ್ಯಾಕ, ಸ್ನಾನ ಮಾಡಾಕ ಬಳಸ್ಕೊಳಕ್ಕಾಗಿಲ್ಲ. ಆರಾಮ್ ಸರಿ ತಾಜ್ ಗೋಡಿನ ಒಂದು ದೊಡ್ಡ ಗೋಡಿ ಅದಾವ. ಎಷ್ಟದ ಗೋಡಿ ಮಾಡಿಸುತ್ತ ಹೌದು ತಾವು ಕ್ಲೀನ್ ಮಾಡಿಸಿದ್ವಿ ಸರ್. ಹೆಚ್ಚು ಮತ್ತ 5 ಮೇಲೆ ನೋಡ್ತದಲ್ಲಿ ನೀವು ಅದು ಕುಡಿಯಕ್ಕೆ ಉಪಯೋಗಿಸ್ಬೇಡ್ರಿ. ಸ್ನಾನ ಮಾಡಾಕ, ಇದು ಮಾಡಾಕ, ಬಟ್ಟೆ ಒಗ್ಯಾಕ ಅದಕ್ಕೆ ಉಪಯೋಗಿಸ್ಕೋರಿ. ಮಾಡಿದ್ರೆ ಅದು ಸ್ವಲ್ಪ 12 ಕೋಟಿ ರೂಪಾಯಿ 405 ಕೋಟಿ ರೂಪಾಯಿ ಪಾಪ ಯಾರು ಕೊಟ್ಟಾರ. ಸರ್ಕಾರದಿಂದ ನೀರಾವರಿ ನಮ್ಮ ಇಲಾಖೆಯಿಂದ 5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. 405 ಕೋಟಿ 5-6 ಕೋಟಿ ರೂಪಾಯಿ ನಾವು ಪಾಪ ಯಾರು ದಾನ ಕೊಟ್ಟಾರ. ಅದಕ್ಕೆ ಅವ್ರ ಹೆಸರು ಆಗ್ತಾವ, ದಿನ ಹೆಸರು ಹಾಕಿಲ್ಲ ನಾವೆಲ್ಲ.